Welcome to Pattatkal English Academy and Banshankari English Academy. PUC ಫಸ್ಟ್ ಇಯರ್ ಲೆಟರ್ ರೈಟಿಂಗ್ ಸಂಬಂಧಪಟ್ಟು ಕ್ವಶನ್ ಬ್ಯಾಂಕ್ನಲ್ಲಿ ಇದೇನು 2025ದಲ್ಲಿ ಬಿಟ್ಟರಲ್ಲ ಕ್ವಶನ್ ಬ್ಯಾಂಕ್ನಲ್ಲಿ ಅಲ್ಲಿ ಇರುವಂಥ ಕ್ವಶನ್ಸ್ಗಳನ್ನು ನಾನೀಗ ಇದು ಒಂದು ಜನರಲ್ ಇನ್ಸ್ಟ್ರಕ್ಷನ್ಸ್ ಹೌ ಟು ರೈಟ್ ಎ ಲೆಟರ್ ಫಾರ್ಮಲ್ ಲೆಟರ್ ಅನ್ನೋದು ಒಂದು ವಿಡಿಯೋ ಮಾಡಿ ಹಾಕಿನಿ. ಅವ್ರೇನು ಕ್ವಶನ್ ಕೊಟ್ಟಾರಲ್ಲ ಫಸ್ಟ್ ಕ್ವಶನ್ಗೆ ಆನ್ಸರ್ ಮಾಡಿ ಒಂದು ಲೆಟರ್ ಹಾಕಿನಿ. ಇದನ್ನು ಇದು ಕ್ವಶನ್ನು, ಇದು ಆನ್ಸರು. ಆಮೇಲೆ ಸೆಕೆಂಡ್ ಲೆಟರ್ದು ಕ್ವಶನ್ ಇದು, ಅದಕ್ಕಿದು ಆನ್ಸರು. ಇದನ್ನೊಂದು ವಿಡಿಯೋ ಮಾಡಿ ಹಾಕಿನಿ. ನೆಕ್ಸ್ಟ್ ಥರ್ಡ್ ಕ್ವಶನ್ನು ಆ್ಯಂಡ್ ಇಟ್ಸ್ ಆನ್ಸರ್ ಆ್ಯಂಡ್ ಸೆಪರೇಟ್ ವಿಡಿಯೋ ಈಸ್ ಮೇಡ್ ಫಾರ್ ದಿಸ್ ಕ್ವೆಶ್ಚನ್. ನೌ ಐ ಆಮ್ ಗೋಯಿಂಗ್ ಟು discuss the fourth question and its answer. Friends, what is the fourth question? Okay, let us see. Question, first year PUC. Write a letter to the superintendent of police of your district regarding the increasing crime in your locality. Include the following in your letter. Rising incidents of theft and burglary. B. Need for more police patrolling at night. C. Complaints about illegal activities in the area. Letter ಯಾರಿಗೆ ಬರಿಬೇಕಾಗಿದೆ? To whom have we to write a letter? To the police superintendent of police of our district. Okay, what should our letter contain? Means subject matter. It is a complaint, letter of complaint. Complaint number 1 is rising incidents of theft and burglary. ನಮ್ಮ ಏರಿಯಾದಲ್ಲಿ ಥೆಫ್ಟ್, ಕಳ್ಳತನ ಮತ್ತು ಬರ್ಗ್ಲರಿ ದೊಡ್ಡ ದರೋಡೆತನ ಇದ್ದಾರೆ. ಬ್ಯಾಂಕಿಂಗ್ ಹಿಂಗೆಲ್ಲ ಹೊಡಿತಾರಲ್ಲ ಬರ್ಗ್ಲರಿ, ಅಥವಾ ಇದು ನೈಟ್ ಸ್ವಲ್ಪ ಹೆಚ್ಚು ಕಮ್ಮಿ ಹಂಗಾರಿ. ಬರ್ಗ್ಲರಿ ಅಂದ್ರೆ ನೈಟ್ ಡೋರ್ ಮುರಿದು ತೊಗೊಂಡು ಹೋಗೋದ್ರಿ ಬರ್ಗ್ಲರಿ. 10th ಒಂದು ಲೆಸನ್ದಾಗ ಬಂದಿದ್ದ ಹೀರೋ ಅಂತೇಳಿ RK ನಾರಾಯಣ್ ಸರ್. ಬರ್ಗ್ಲರಿ ಅಂತ ಬರ್ತದ, ಬರ್ಗ್ಲರ್ ಅಂತ ಬರ್ತದಲ್ಲ. ಎ ಪರ್ಸನ್ ಹೂ ಡಸ್ ಬರ್ಗ್ಲರಿ ಇಸ್ ಕಾಲ್ಡ್ ಬರ್ಗ್ಲರ್. ನಮ್ಮ ಏರಿಯಾದಲ್ಲಿ ಏನಾಗಿದೆ ಅಂದರೆ ಥೆಫ್ಟ್ ಬರ್ಗ್ಲರಿ ಜಾಸ್ತಿ ಆಗಲಿಕ್ಕೆ. ಮತ್ತಿದು ಎಲ್ಲ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಲ್ಲ. ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ಗೆ ಬರೀಬೇಕು. ಮತ್ತೇನಿರಬೇಕು ಲೆಟರ್ದಲ್ಲಿ ಅಂದರೆ ನೀಡ್ ಫಾರ್ ಮೋರ್ ಪೊಲೀಸ್ ಪೆಟ್ರೋಲಿಂಗ್ ಎಟ್ ನೈಟ್. ಪೆಟ್ರೋಲಿಂಗ್ ಅಂದ್ರೆ ತಿರುಗಾಟ ಮಾಡ್ತಾರಲ್ಲ ಮೋಟರ್ ಸೈಕಲ್ ಮ್ಯಾಗ, ಜೀಪ್ನ್ಯಾಗ, ಸೈಕಲ್ ಮ್ಯಾಗ. ಪೊಲೀಸರು ರಾತ್ರಿ ಪಹರೆ ತಿರುಗೋದೇನೋ ಅಂತಾರೆ, ಅದಕ್ಕೆ ತಿರುಗಾಡೋದ್ರಿ. ಗೋರ್ಕಾಗ ಮಾಡ್ತಾರಲ್ಲ ಆ ಡ್ಯೂಟಿ ಮಾಡೋದು ಪೆಟ್ರೋಲಿಂಗ್ ಅಂತ ಕರೀತಾರೆ. ಅದು ಜಾಸ್ತಿ ಆಗ್ಬೇಕ್ರಿ ನಮ್ಮ ಏರಿಯಾದಲ್ಲಿ. ಮೋರ್ ಪೊಲೀಸ್ ಬೇಕು. ಈಗಿರುವಂಥ ಪೊಲೀಸು ಕಮ್ಮಿ ಇದೆ. ಕಂಪ್ಲೇಂಟ್ಸ್ ಅಬೌಟ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಇನ್ ದ ಏರಿಯಾ. ಪೊಲೀಸ್ ತಿರುಗೋದಿಲ್ಲ ಅಂದ್ರೆ ಏನಾದರೂ ಕುಡಿಯೋದು, ತಿನ್ನೋದು, ಇಂಥವೆಲ್ಲ ಕಾನೂನು ಬಾಹಿರ ಚಟುವಟಿಕೆಗಳು ಭಾಳ ನಡೀಲಿಕ್ಕೆ ಹತ್ತಾವೆ. ಇವೆಲ್ಲ ನಿಲ್ಲಬೇಕಾದ್ರೆ ಪೊಲೀಸರೇ ನೀವು ಹೆಚ್ಚು ಅಲರ್ಟ್ ಆಗಬೇಕು. ಏನು ಮಾಡ್ತೀರಿ ಮಾಡ್ರಿ ಅಂತೇಳಿ ಒಂದು ಕಂಪ್ಲೇಂಟ್ ಬರೆಯೋದು. ಲೆಟರ್ ಬರಿಬೇಕಾದ್ರೆ ಸ್ಟೆಪ್ಸ್, ಇದು ಲೆಟರ್ ನನ್ನ ಆನ್ಸರ್. ಒಂದು ಕ್ಷಣ ನಿಮಗೆ ಆನ್ಸರ್ ಒಂದೇ ಪೇಜ್ನ ಕಾಣಿಸುವಂಗೆ ಮಾಡ್ತೀನಿ. ಲೆಟರ್ ಹಿಂಗಿರ್ಬೇಕು. ದಿಸ್ ಸ್ಟೆಪ್ ಈಸ್ ಕಾಲ್ಡ್ ಸೆಂಡರ್ಸ್ ಅಡ್ರೆಸ್. XXXYYY ಇರಲಿ. ದಿಸ್ ಸ್ಟೆಪ್ ಈಸ್ ಕಾಲ್ಡ್ ಡೇಟ್ ಲೈನ್. You have to write the date on which you are writing your examination. Date should be written like this. Date, the name of the month and year. ಹಿಂಗೆ ಸ್ಲ್ಯಾಶ್ ಹಾಕಿ ಬರಿಬಾರ್ದ್ರಿ, ಬಹಳ ಬಹಳ ತಪ್ಪು. ಟು ಫ್ರಾಮ್ ಬರಿಬೇಡ್ರಿ. ಫ್ರಾಮ್ XXX ಹಂಗೆ ಬರಿಬಾರ್ದು. ಟು ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬರಿಬಾರ್ದು. ಟು ಫ್ರಾಮ್ ಬರಿಬೇಡ. ಎಲ್ಲ ಸ್ಟೆಪ್ಸ್ ಲೆಫ್ಟಿಗೆ ಅದಾವೆ, ನೋಡ್ಕೊಡ್ರಿ. ಯಾವ ಸ್ಟೆಪ್ ಮಿಡ್ಲ್ ಆಗಲಿ, ಸೆಂಟ್ರಕ್ಕೆ ಏನಂತೀವಿ ಲೆಫ್ಟ್ ರೈಟ್ಗಾಗಲಿ ಇಲ್ಲ.
ಆಲ್ ದ ಸ್ಟೆಪ್ಸ್ ಬಿಗಿನ್ ಫ್ರಮ್ ದ ಮಾರ್ಜಿನ್. ನೋಡ್ಕೊಟ್ರಿ, ಒಂದ್ರ ಕೆಳಗೆ ಒಂದು ಎಂಡ್ ಎಲ್ಲರ ಆಗ್ಬೋದು. ಮತ್ತಿಲ್ಲಿ ದೆರ್ ಈಸ್ ಅ ಸ್ಪೇಸ್ ಬಿಟ್ವೀನ್ ಟೂ ಸ್ಟೆಪ್ಸ್. ಒಂದು ಸ್ಟೆಪ್ ಬರೆದು ಒಂದು ಸ್ಪೇಸ್ ಬಿಟ್ಕೋಬೇಕು. ಹಿಂಗೆಲ್ಲ ಫಾಲೋ ಮಾಡಬೇಕು. ಸೆಂಡರ್ಸ್ ಅಡ್ರೆಸ್, ಡೇಟ್ ಲೈನ್, ದಿಸ್ ಈಸ್ ಕಾಲ್ಡ್ ರಿಸೀವರ್ಸ್ ಅಡ್ರೆಸ್. ಟು whom you are to write the letter, yes, that address is to be written here and it is called receiver's address. This is sender's address, this is receiver's address. How should it be written? In the first line, the post to whom we are writing. In the second line, department. Okay. In the third line, name of the city. The superintendent of police officer, Bagalkot district area. And this is district name. ಹಿಂಗೆ ಬರೆದ್ರೆ ಬರ್ತತಿ. ಇಲ್ಲಕಂದ್ರೆ ದ ಸೂಪರಿಂಟೆಂಡೆಂಟ್, ಇದು ಕರೆಕ್ಟ್ ಐತ, ಹಿಂಗೆ ಬರೀರಿ. ದ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಬಾಗಲ್ಕೋಟ್ ಡಿಸ್ಟ್ರಿಕ್ಟ್, ಬಾಗಲ್ಕೋಟ್. 3 ಲೈನ್ದಲ್ಲಿ ಬರಬೇಕು. ನೆಕ್ಸ್ಟ್ ಸ್ಟೆಪ್ ಸಲ್ಯೂಟೇಷನ್ ಅಂತ ರೈತ, ಹಿಂಗೆ ಬರಿಬೇಕ್ರಿ. ಯಾರಿಗೆ ಆಫೀಸರ್ ಬರೆದ್ರೆ ರೆಸ್ಪೆಕ್ಟೆಡ್ ಸರ್, ಸ್ಲ್ಯಾಶ್ ಹಾಕಿ ಮೇಡಮ್ ಅನ್ಬೋದು, ಬಿಡ್ಬೋದ್ರಿ. ನೆಕ್ಸ್ಟ್ ಸ್ಟೆಪ್, ಈ ಸ್ಟೆಪ್ನ ಹೆಸರು ಸಬ್ಜೆಕ್ಟ್ ಅಂತೇಳಿ. ಸ್ಪೆಷಾಲಿಟಿ ಆಫ್ ದಿಸ್ ಸ್ಟೆಪ್ ಇಸ್ ದ್ಯಾಟ್ ದ ನೇಮ್ ಆಫ್ ದಿಸ್ ಸ್ಟೆಪ್ ಈಸ್ ರಿಟರ್ನ್ ಹಿಯರ್. ಸಬ್ಜೆಕ್ಟ್ ಅಂತ ಬರಿಬೇಕ್ರಿ. ಇಲ್ಲಿ ಸೆಂಡರ್ಸ್ ಅಡ್ರೆಸ್ ಅಂತ ಬರೋದಿಲ್ಲ, ಡೇಟ್ ಲೈನ್ ಅಂತ ಬರೋದಿಲ್ಲ, ರಿಸೀವರ್ಸ್ ಅಡ್ರೆಸ್ ಅಂತ ಬರೋದಿಲ್ಲ. ದಿಸ್ ಈಸ್ ಕಾಲ್ಡ್ ಸಲ್ಯೂಟೇಷನ್, ನಾಟ್ ರಿಟರ್ನ್. ಬಟ್ ದ ನೇಮ್ ಆಫ್ ದ ಸಬ್ಜೆಕ್ಟ್, ದಿಸ್ ಸ್ಟೆಪ್ ಈಸ್ ಟು ಬಿ ರಿಟರ್ನ್. ಸಬ್ಜೆಕ್ಟ್ ಅಂತ ಬರೆದು, ಕಾಲನ್ ಬರೆದು, ಲೆಟರ್ ಆಫ್ ಕಂಪ್ಲೇಂಟ್ ಅಂತ ಬರೆಯಕ್ಕೆ ಅಡ್ಡಿಲ್ಲ. ಲೆಟರ್ ಆಫ್ ಕಂಪ್ಲೇಂಟ್ ಆ್ಯಂಡ್ ಯು ಮೇ ಅಂಡರ್ಲೈನ್ ಇಟ್. ಎಸ್, ಅಂಡರ್ಲೈನ್ ಮಾಡ್ಬೋದು. ಪೆನ್ಸಿಲ್ ಇಲ್ಲಿ ಅಂಡರ್ಲೈನ್ ಮಾಡಿ ಸ್ಪೇಸ್ ಬಿಟ್ರಿ. ಬಾಡಿ ಆಫ್ ದ ಲೆಟರ್, ಬಾಡಿ ಆಫ್ ದ ಲೆಟರ್ನೊಳಗೆ ಯುವರ್ ಲೆಟರ್ ಶುಡ್ ಇನ್ಕ್ಲೂಡ್ ಅಂತ ಐತಲ್ಲ, ಈ ಎಲ್ಲ ಪಾಯಿಂಟ್ಸ್ಗಳು ಬರಬೇಕು. 3 ಪಾಯಿಂಟ್ಗಳನ್ನ ಹಾಕಿ ನಾನು ಬರ್ತೀನಿ ನೋಡ್ರಿ. ಬಾಡಿ ಆಫ್ ದ ಲೆಟರ್ ಆಫ್ ಎನ್ ಅಪ್ಲಿಕೇಶನ್ ಶುಡ್ ಬಿ ಬ್ರಿವಿಟಿ ಆ್ಯಂಡ್ ಕ್ಲಾರಿಟಿ ಅಂತೇಳಿ. ಸಂಕ್ಷಿಪ್ತವಾಗಿರಬೇಕು, ಕ್ಲಿಯರ್ ಆಗಿರ್ಬೇಕು ಅಂತ ಇದ್ರೆ ಅದಕ್ಕೆ ಸಂಕ್ಷಿಪ್ತ ಬರೆದ್ಬಿಟ್ಟಿನಿ. 4 to 5 lines, 5 sentences, that's all. First, no paragraph is made here, friend. Observe this point. Note this point, please. Paragraph even in the body of the letter is not made. The first line is written from the margin. And all these instructions are given in your workbook. And of having followed all those instructions, I am giving those instructions to you, to the students, so friends. Okay, first point, theft and burglary are increasing day by day in our locality. Okay, one thing is completed. There is a need for more patrolling at night here. Second point, because of absence of police, illegal activities are daily occurrences. Third point, complete. Points are completed. Our conclusion, people are not happy and peaceful, hence kindly arrange to make remedial measures for the same, sir. And that body of the letter complete. Saak. This is called the conclusion. Thank you. ಯಾವ ಆಫೀಸರಿಗೆ ಬೇಕಾದ್ರೂ ಬರಲಿ, ಇರಲಿ. ಲಾಸ್ಟ್ ಸ್ಟೆಪ್ ಈಸ್ ಕಾಲ್ಡ್ ಸಿಗ್ನೇಚರ್. ಹಿ ವಾಸ್ ಫೇತ್ಫುಲಿ. ಹಿಂಗೆ ಬರೀರಿ. ನನಗೆ ಇಲ್ಲಿ ಪೆನ್ ಇರೋದಿಲ್ಲದ್ರಿಂದ SD ಅಂತ ಬರ್ದೇನೆ, ಅಂದರೆ ಸೈನ್ಡ್ ಅಂತಂದಂಗ. ನೀವು ಎಕ್ಸಾಮಿನೇಷನ್ದಲ್ಲಿ SD ಅಂತ ಬರಿಬೇಡ್ರಿ, ಸೈನ್ ಮಾಡ್ರಿ. ಸೈನ್ ಹಿಂಗತೆ ಏನೋ ಒಂದು ಸುಳ್ಳು ಸೈನ್ ಮಾಡಬೇಕು, ನಾಟ್ ರಿಯಲ್, ಅನ್ರಿಯಲ್ ಸಿಗ್ನೇಚರ್ ಆಗಬೇಕು. ಕೆಳಗೆ XXX, ಯಾಕಂದರೆ ನಿಮ್ಮ ಹೆಸರು ಇಲ್ಲಿ ಬರ್ದಿರ್ತೀಯಲ್ಲ, ಅದ ಹೆಸರು ನಾವು ಸಹಿ ಅದ ಅಂತ ಹೇಳ. ಬಾಡಿ ಆಫ್ ದ ಲೆಟರ್ ಏನಿದು ಟೋಟಲ್ ಒಂದು ಲೆಟರ್ ಹಿಂಗಿರ್ತದೆ, ನಿಮ್ಗೆ ಹಿಂಗೆ ಕಾಣಿಸ್ತದೆ. ಒಂದ್ಸಲ ಸರಿಯಾಗಿ ನೋಡ್ಕೊಳ್ರಿ. ಹಿಂದಿನ ಲೆಟರ್ಗಳನ್ನು ಹಾಕಿ ನೋಡ್ಕೊಟ್ರೆ ಅವನು ಹಿಂಗತೆ. ಎಸ್,
ಅದರದ್ದು ಹಿಂದಿನ ಲೆಟರ್ ಈ ಥರ ಅದ ನೋಡಿ. ಫಸ್ಟ್ ಲೆಟರ್, ರೈಟ್. ಸೆಕೆಂಡ್ ಲೆಟರ್ ಇದು ಫಸ್ಟ್ ಲೆಟರ್. ಓಕೆ, ಲೆಟರ್ ನಂಬರ್ 1 ನೋಡ್ಕೊಡ್ರಿ. ನೆಕ್ಸ್ಟ್ ಇದು ಒಂದು ನಾನು ಫಸ್ಟ್ ಡೇ ಇದನ್ನು ತಿಳಿಸ್ಬೇಕಾದ್ರೆ ಹಿಂಗೆ ತಿಳಿಸಿದ್ದೆ ನಿಮಗೆ. ಇವೆಲ್ಲ ಸ್ಟೆಪ್ಸ್ ರೀ ಇವೆಲ್ಲ. ಇದು ಕ್ವಶನ್ ಈ ರೀತಿ ಇದು. ಆಮೇಲೆ ನೀವು ಸರಿಯಾಗಿ ನೋಡ್ಕೊಡ್ರಿ, ಇಷ್ಟು ಕಾಣಿಸಿದ್ರೆ ಸಾಕು, ನೀವು ನೋಡ್ಕೋಬೋದು. ಏನು ವರ್ಕ್ ಬುಕ್ನಲ್ಲಿ ಇದೆ, ಏನು ಸಾರಿ ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲ. ಇದು ನಾನು ಮಾಡಿದ್ದು ಸ್ಟೆಪ್ಸ್ ರೀ. ಫಾರ್ಮಲ್ ಲೆಟರ್ ಬರಿಬೇಕಾದ್ರೆ ಇವೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು. ಇವೆಲ್ಲ ಸೆಂಡರ್ಸ್ ಅಡ್ರೆಸ್, ಡೇಟ್ ಲೈನ್, ರಿಸೀವರ್ಸ್ ಅಡ್ರೆಸ್, ಸೆಲ್ಯುಟೇಷನ್, ಸಬ್ಜೆಕ್ಟ್, ಬಾಡಿ ಆಫ್ ದ ಲೆಟರ್, ಕನ್ಕ್ಲೂಷನ್, ಸಿಗ್ನೇಚರ್. ಹೇಗೆ ಅಂತ ತಿಳ್ಕೊಂಡು ಇದು ಬಾಡಿ ಸೆಂಡರ್ಸ್ ಅಡ್ರೆಸ್ ಇದು ಹೀಗೆ ಬರಿಬೇಕಂತ, ಡೇಟ್ ಲೈನ್ ಹಿಂಗೆ ಬರಿಬೇಕು. ರಿಸೀವರ್ಸ್ ಅಡ್ರೆಸ್ ಹೆಂಗೆ ಬರಿಬೇಕಂದ್ರೆ ದ ಅಂತ ಬರೆದು ಯಾವ ಆಫೀಸರ್ ಬರೆದಿರ್ತಾರೆ, ಆಫೀಸರ್ನ ಪೋಸ್ಟ್ ದ ಪ್ರಿನ್ಸಿಪಾಲ್, ಗೌರ್ಮೆಂಟ್ ಕಾಲೇಜ್ ಬಾಗಲಕೋಟೆ ಹಿಂಗೆ. ಆಮೇಲೆ ರೆಸ್ಪೆಕ್ಟೆಡ್ ಸರ್ ಎಲ್ಲ ರೆಡಿಮೇಡ್, ಇವೆಲ್ಲ ರೆಡಿಮೇಡ್ ಇರ್ಬೇಕ್ರಿ. ಇವೆಲ್ಲ ಇದು ರೆಡಿಮೇಡ್ ಇದೆಲ್ಲ ಇದು ರೆಡಿಮೇಡ್. ಸಬ್ಜೆಕ್ಟ್ ಅಂತ ಬರ್ಕೋಬೇಕ್ರಿ. ಯಾವ ಸಬ್ಜೆಕ್ಟ್ ಕುರಿತು ಲೆಟರ್ ಬರಿ ಅಂದಿರ್ತಾರ ಅದನ್ನು ಎಲ್ಲಿಯೂ ಬರಿಬೇಕಾಗ್ತದೆ ಒಂದು ಲೈನ್ದಲ್ಲಿ. ಆಮೇಲೆ ಬಾಡಿ ಆಫ್ ದ ಲೆಟರ್ ನೋಡು, ಮಾರ್ಜಿನ್ಗೆ ಹಚ್ಚಿ ಐತ್ರಿ, ಇದು ಪ್ಯಾರಾಗ್ರಾಫ್ ಆಗಿಲ್ಲ. ಒಂದು 4 to 5 ಲೈನ್ಸ್ ಮಾಡೇನಿ, ಸಾಕ್ರಿ, ಇಷ್ಟು ಬರಿಬೇಕಂತದ. ಥ್ಯಾಂಕ್ ಯು. ರೆಡಿಮೇಡ್ ಯುವರ್ಸ್ ಫೇತ್ಫುಲಿ. ಎಸ್, ಸಿಗ್ನೇಚರ್ ಮಾಡ್ರಿ. ಎಸ್, ಕೆಳಗೆ ಎಕ್ಸ್ ಬರ್ರಿ ಫ್ರೆಂಡ್ಸ್. ಈ ರೀತಿ ಪ್ರತಿಯೊಂದು ಲೆಟರ್ನು ಬರಿಬೇಕಂತದ. ಇವತ್ತು ಮಾಡಿದಂಥ ಲೆಟರ್ ಕೂಡ ಅದೇ ಒಂದು ಫಾರ್ಮೆಟ್ನಲ್ಲಿ, ಅದೇ ಒಂದು ಸ್ಟೈಲ್ದಲ್ಲಿ ಬರೆದೇನೆ. ಎಸ್, ಇಲ್ಲಿದೆ ನೋಡಿ ನಿಮ್ಮ ಲೆಟರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. Let us meet in the next video. Bye friends.